ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಈ ಲೆಸನ್ದು ಚೂಸ್ ದಿ ಕರೆಕ್ಟ್ ಆನ್ಸರ್ನ ಡಿಸ್ಕಸ್ ಮಾಡಿದ್ವಿ. ಇದು LBA ನೋಟ್ಸು. ಅದರ ಕಂಟಿನ್ಯೂ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಆನ್ಸರ್. ಟು ಮೇಕ್ ಫಸ್ಟ್ ಒನ್ 30th. ಟು ಮೇಕ್ ಆ್ಯನ್ ಎಲೆಕ್ಟ್ರೋಮ್ಯಾಗ್ನೆಟ್ ಡ್ಯಾಶ್ ಆ್ಯಂಡ್ ಎ ಬ್ಯಾಟ್ರಿ ಆರ್ ಯೂಸ್ಡ್. ಈಸಿ ಕ್ವಶನ್ ಇದು ನಿಮಗೆ CT TT ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. LBA ನೋಟ್ಸ್ನ ಓದ್ಕೊಂಡು ಇದರಲ್ಲಿ ಅಟ್ಲೀಸ್ಟ್ 2-3 ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ. ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಿಮಗೆ ಗೊತ್ತಿರೋರಿದ್ರೆ ಅವ್ರಿಗೂ ಸಹ ಶೇರ್ ಮಾಡಿ. ಇದಕ್ಕೆ ಆನ್ಸರ್ ಬಂದು ಮೆಟಲ್ ಫಿಲಮೆಂಟ್. ಏನು ಹೇಳಿ? ಮೆಟಲ್ ಫಿಲಮೆಂಟ್. ಟು ಮೇಕ್ ಎನ್ ಎಲೆಕ್ಟ್ರೋಮ್ಯಾಗ್ನೆಟ್ನ ಮಾಡಬೇಕು ಅಂದರೆ ಡ್ಯಾಶ್ ಮೆಟಲ್ ಫಿಲಮೆಂಟ್ ಆ್ಯಂಡ್ ಬ್ಯಾಟ್ರಿ ಆರ್ ಯೂಸ್ಡ್. ಮೆಟಲ್ ಫಿಲಮೆಂಟ್ ಮತ್ತು ಬ್ಯಾಟ್ರಿಯನ್ನು ಯೂಸ್ ಮಾಡ್ತಾರೆ. 31st ನೋಡಿ. ದ ಹೀಟ್ ಪ್ರೊಡ್ಯೂಸ್ಡ್ ವ್ಯಾನ್ ಎಲೆಕ್ಟ್ರಿಸಿಟಿ ಫ್ಲೋಸ್ ಈಸ್ ಕಾಲ್ಡ್ ಡ್ಯಾಶ್ ಎಫೆಕ್ಟ್. ಯಾವ ಎಫೆಕ್ಟು? ದ ಹೀಟ್ ಪ್ರೊಡ್ಯೂಸ್ಡ್ ವೆನ್ ಎಲೆಕ್ಟ್ರಿಸಿಟಿ ಫ್ಲೋ ಈಸ್ ಕಾಲ್ಡ್ 31 ಹೀಟಿಂಗ್ ಎಫೆಕ್ಟ್. ಏನು ಆನ್ಸರು? ಹೀಟಿಂಗ್ ಎಫೆಕ್ಟ್. 32 ನೋಡಿ. ದ ಡ್ಯಾಶ್ ಎಫೆಕ್ಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಲೆಕ್ಟ್ರಿಕ್ ಪಂಪ್ಸ್ ಆರ್ ಮೋಟಾರ್ಸ್ ವರ್ಕಿಂಗ್ ಆಕ್ಟಿವ್ಲಿ. Magnetic effect. 32. The dash effect is responsible. Magnetic effect. 33 ನೋಡಿ. If excessive current flows the fuse wire dash. Excessive current flows ಆದರೆ fuse wire ಏನಾಗುತ್ತೆ? 33 metals. Fuse wire is metals. ಮೆಲ್ಟ್ ಆಗುತ್ತೆ. ಏನಾಗುತ್ತೆ? ಮೆಲ್ಟ್ ಆಗುತ್ತೆ. 34. Nichrome is a good dash. Nichrome ಅನ್ನೋದು ಒಂದು ಒಳ್ಳೆಯ heat conductor. Is a good heat conductor. Next, third main ನೋಡಿ. Match the following. Column A and column B. Fuse ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಯಾನ್. ಇಲ್ಲಿಂದ ಆನ್ಸರ್ ನೋಡ್ತಾ ಹೋಗೋಣ. ಫ್ಯೂಸ್ $35 1 2 2 4 1 3 2 4 1 3 ಆನ್ಸರ್. 35th ಫ್ಯೂಸ್ ಅನ್ನೋದು ವೈರ್ ಮೆಲ್ಟಿಂಗ್ ಇದಕ್ಕೆ ಆನ್ಸರು. ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಕೂಮ್ ಅಟ್ರಾಕ್ಟಿಂಗ್ ಪೇಪರ್. ಹೀಟಿಂಗ್ ಎಫೆಕ್ಟ್ ಏನು? ಹೀಟ್ ಫಂಕ್ಷನ್ನು. ಅದೇ ರೀತಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಅನ್ನೋದು ಅಟ್ರಾಕ್ಟಿಂಗ್ ಐರನ್. ಇದು ಆನ್ಸರು. ಅದೇ ರೀತಿ 36ಗೆ ನೋಡಿ. ನೈಕ್ರೋಮ್, ಫ್ಯೂಸ್, ಎಲೆಕ್ಟ್ರೋಮ್ಯಾಗ್ನೆಟ್, ಪ್ಲಾಸ್ಟಿಕ್. ಇದಕ್ಕೆ ಆನ್ಸರು 1 2 3 4. ಇದರಲ್ಲಿ 1ಗೆ 3 4 1 2 ಇದೆ. 3 4 1 2 3 2. ನೈಕ್ರೋಮ್ ಅನ್ನೋದು ಯೂಸ್ಫುಲ್ ಫಾರ್ ಹೀಟಿಂಗ್ ಜನರೇಷನ್. ಫ್ಯೂಸ್ ಅನ್ನೋದು ಪ್ರೊಟೆಕ್ಷನ್ ಫ್ರಮ್ ಡೇಂಜರ್. ಆನ್ಸರು. ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನೋದು ಅಟ್ರಾಕ್ಷನ್ ಆಫ್ ಮೆಟಾಲಿಕ್ ಆಬ್ಜೆಕ್ಟ್ಸ್. ಪ್ಲಾಸ್ಟಿಕ್ ಇಸ್ ಅನ್ನೋದು ಎಲೆಕ್ಟ್ರಿಕಲ್ ಇನ್ಸುಲೇಟರ್. ಇದಕ್ಕೆ ಇದು ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ 37 ನೋಡಿ. 4 3 1 2. ಎಲೆಕ್ಟ್ರಿಕ್ ಹೀಟರ್ ಅನ್ನೋದು ಹೀಟಿಂಗ್ ಎಫೆಕ್ಟ್. ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನೋದು ಮ್ಯಾಗ್ನೆಟಿಕ್ ಎಫೆಕ್ಟ್. ಎಲೆಕ್ಟ್ರಿಕ್ ಸೆಲ್ ಅನ್ನೋದು ಕೆಮಿಕಲ್ ಎಫೆಕ್ಟ್. ಫ್ಯೂಸ್ ಅನ್ನೋದು ಪ್ರೊಟೆಕ್ಟಿವ್ ಡಿವೈಸ್ ಫ್ರಮ್ ಹೀಟಿಂಗ್ ಎಫೆಕ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ 4th ಮೈನ್ ನೋಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 1 word or 1 sentence. ಒಂದು ವಾಕ್ಯದ್ದು. ರೈಟ್ 1 ಯೂಸ್ ಆಫ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟ್. ಒಂದು ಯೂಸ್ ಬರೀರಿ ಅಂತ ಕೇಳಿದ್ದಾರೆ. ಏನು ಆನ್ಸರ್ ಇದಕ್ಕೆ? ಯೂಸ್ಡ್ ಇನ್
ಆ್ಯನ್ ಎಲೆಕ್ಟ್ರಿಕ್ ಬೆಲ್. ಎಲ್ಲಿ ಬಳಸ್ತಾರೆ? ಎಲೆಕ್ಟ್ರಿಕ್ ಬೆಲ್ಲಲ್ಲಿ ಬಳಸ್ತಾರೆ. ಒಂದೇ ಒಂದು ಯೂಸ್ ಕೇಳಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆ ಬೇಕು ಅಂದರೆ ನಿಮಗೆ ಯೂಸಸ್ಸು ಟೆಕ್ಸ್ಟ್ ಬುಕ್ ರೀಡ್ ಮಾಡಿದ್ರೆ ಅಲ್ಲಿ ಲೆಸನ್ ಮಾಡಬೇಕಾದ್ರೂ ಸಿಗುತ್ತೆ, ಅಲ್ಲಿ ಆನ್ಸರ್ ಮಾಡ್ಕೋಬೋದು. C39, ವಿಚ್ ಡಿವೈಸ್ ಯೂಸಸ್ ದ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ? ಎಲೆಕ್ಟ್ರಿಸಿಟಿ ಮಾಡುವಂತಹ ಡಿವೈಸ್ ಯಾವುದು? ಎಲೆಕ್ಟ್ರಿಕ್ ಈಟರ್ ಆನ್ಸರ್. ಅದೇ ರೀತಿ 40, ವೇರ್ ಆ್ಯಂಡ್ ವೈ ಈಸ್ ಎ ಫ್ಯೂಸ್ ಯೂಸ್ಡ್? ಯಾಕೆ ಆ್ಯಂಡ್ ಎಲ್ಲಿ ಇದು ಫ್ಯೂಸನ್ನು ಉಪಯೋಗಿಸಲಾಗುತ್ತದೆ ಅಂತ. ವಾಟ್ ಇಸ್ ಫ್ಯೂಸ್? ಇಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಫ್ರಮ್ ಡೇಂಜರ್ ಯೂಸ್ಡ್ ಇನ್ ಹೋಮ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಡೇಂಜರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಮನೆಗಳಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ನಲ್ಲಿ ಫ್ಯೂಸನ್ನು ಉಪಯೋಗಿಸಲಾಗುತ್ತೆ. ನೆಕ್ಸ್ಟ್ 41, ಲಿಸ್ಟ್ 2 ಡಿವೈಸಸ್ ಯೂಸ್ಡ್ ಬೇಸ್ಡ್ ಆನ್ ದ ಈಟಿಂಗ್ ಎಫೆಕ್ಟ್. ಈಟಿಂಗ್ ಎಫೆಕ್ಟ್ 2 ಡಿವೈಸಸ್ ಯೂಸ್ಡ್ ಬೇಸ್ಡ್ ಆನ್ ಈಟಿಂಗ್ ಎಫೆಕ್ಟ್. ಯಾವ್ಯಾವುದು ಈಟಿಂಗ್ ಎಫೆಕ್ಟಿಂದ ಉಪಯೋಗಿಸಲ್ಪಡುವಂಥ ಡಿವೈಸ್? ಎಲೆಕ್ಟ್ರಿಕ್ ಹೀಟರ್, ಎಲೆಕ್ಟ್ರಿಕ್ ಸ್ಟವ್. See next. 5th main, answer in 3 sentences. Sentence though short answers to 2 marks questions ke. See, first one, what is the application of electric fuse? Electric fuse the application. A fuse is used in home electrical circuits or appliances to protect from excess current. Answer idu. See next 43, name 2 devices that use the heating effect. ಇದು ಆಲ್ರೆಡಿ ಬಂದಿದೆ. ಯಾವುದಾದ್ರು? ಎಲೆಕ್ಟ್ರಿಕ್ ಹೀಟರ್ ಆ್ಯಂಡ್ ಎಲೆಕ್ಟ್ರಿಕ್ ಸ್ಟವ್. ಲಾಸ್ಟ್ ಒನ್ ವರ್ಡಲ್ಲೂ ಕೇಳಿದರು, ಅದೇ ಕ್ವಶನ್ ರಿಪೀಟ್ ಆಗಿದೆ. ಸಿ ಥರ್ಡ್ ಒನ್, ವೈ ಇಸ್ ಇಟ್ ಎಸೆನ್ಷಿಯಲ್ ಟು ಡಿಸ್ಪೋಸ್ CFLs ಸೇಫ್ಲಿ? CFLs contain toxic substances, they can harm the environment. ಈ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಸು ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಆಲ್ಮೋಸ್ಟ್ 80% LBA ಕ್ವಶನ್ ಆ್ಯಂಡ್ ಆನ್ಸರ್ಸ್ನೇ ಕೇಳೋದು. ಆದಷ್ಟು ಇದನ್ನು ನೋಟ್ಸ್ ಮಾಡಿಕೊಂಡು ಸಿಂಪಲಾಗಿ ಆನ್ಸರ್ಸ್ ಇದೆ, ಇದನ್ನು ಕಲ್ತ್ಕೊಳ್ಳಿ, ನಿಮಗೆ ಈಸಿಯಾಗಿ ನೀವು ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು. ಓಕೆನಾ? ಸಿ ನೆಕ್ಸ್ಟ್ 45 ನೋಡಿ, ವೈ ಇಸ್ ಇಟ್ ಅಡ್ವೈಸಬಲ್ ಟು ಯೂಸ್ ISI ಮಾರ್ಕೆಟ್ ಪ್ರಾಡಕ್ಟ್? ISI ಮಾರ್ಕ್ ಇರ್ತಕ್ಕಂಥದ್ದನ್ನು ಅಡ್ವೈಸ್ ಮಾಡ್ತಾರೆ ಉಪಯೋಗಿಸೋದಕ್ಕೆ. ಯಾಕೆ? The ISI mark provides quality assurance and safe use. See next 46, list 4 inventions of Thomas Alva Edison. Thomas Alva Edison ಅವರ 4 ಇನ್ವೆನ್ಷನ್ಸ್ನ ಲಿಸ್ಟ್ ಮಾಡಿ. ಏನೇನು ಕಂಡುಹಿಡಿದಿದ್ದಾರೆ ಅವರು? ಎಲೆಕ್ಟ್ರಿಕ್ ಬಲ್ಬ್, ಫೋನೋಗ್ರಾಫ್, ಮೂವಿ ಕ್ಯಾಮೆರಾ, ಎಲೆಕ್ಟ್ರಿಕ್ ಜನರೇಟರ್. See next 47, why does the fuse wire melt when high current flow? ಹೆಚ್ಚಿಗೆ ಕರೆಂಟ್ ಫ್ಲೋ ಆದಾಗ ಫ್ಯೂಸ್ ವೈರು ಮೆಲ್ಟ್ ಆಗುತ್ತೆ, ಕರಗುತ್ತೆ. ಯಾಕೆ ಅಂತ ಕೇಳ್ತಿದ್ದಾರೆ. ಬಿಕಾಸ್ when excessive current flows, the fuse filament have a low melting point, heats up and melts, thereby protecting the circuit. ಇದರಿಂದ ಏನಾಗುತ್ತೆ? ಅದು ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತಾಗ ಕರಗುತ್ತೆ. ಇದರಿಂದ ಸರ್ಕ್ಯೂಟ್ನ ಪ್ರೊಟೆಕ್ಟ್ ಮಾಡಿದಾಗೆ ಆಗುತ್ತೆ, ಪ್ರೊಟೆಕ್ಟು ಮಾಡುತ್ತೆ. ಸಿ ನೆಕ್ಸ್ಟ್ 48, ಹೌ ಡಸ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಕ್ಕರ್ when electricity flows through an electric wire? 48, when electricity flows, a magnetic field is created around the wire. See next, why is plastic coating used on electric wire? Electric wire plastic coating na yaak balastare? 49, plastic is used as an insulator to prevent electric shock. Electric shock ಅನ್ನು ತಡೆಯೋದಕ್ಕೋಸ್ಕರ ಪ್ಲಾಸ್ಟಿಕ್ ಕವರಿಂಗ್ನ ಮಾಡ್ತಾರೆ. 58 ನೋಡಿ, ವೈ ಇಸ್ ನೈಕ್ರೋಮ್ ವೈರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಸ್ಟವ್? ಎಲೆಕ್ಟ್ರಿಕ್ ಸ್ಟವಲ್ಲಿ ನೈಕ್ರೋಮ್ ವೈರನ್ನು ಯಾಕೆ ಬಳಸ್ತಾರೆ? ಯಾಕೆ? ಬಿಕಾಸ್ ನೈಕ್ರೋಮ್ ವೈರ್ ಆಸ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಜನರೇಟ್ಸ್ ಹೈ ಹೀಟ್ ಆ್ಯಂಡ್ ವಿತ್ಸ್ಟ್ಯಾಂಡ್ಸ್ ಹೀಟ್. ಆಯ್ತಾ? See next 6th main ನೋಡಿ, answer the following questions in 3-4 sentence. 3 marks questions. So first one 51, explain the method of an electromagnet.
See, answer 3-4 sentence ಅಲ್ಲಿ explain. When a metal wire is wound around an iron nail and connected to a dry cell, an electric current flows creating a magnetic field. Idu answer. See next 52 nodi, explain a device based on the magnetic field. 52. In an electric bell, due to the magnetic effect, the metal stripe is attracted and produces sound. See next 53. What measures can be used to make an electromagnet stronger? Because ಏನಕ್ಕೆ electromagnet stronger? In an increase the number of turns of the wire, increase the number of batteries, increase the length of the metal object. See next 54. How does a fuse wire work? Explain using a diagram. Fuse wire work ಯಾವ ರೀತಿ ವರ್ಕ್ ಆಗುತ್ತೆ diagram ಮೂಲಕ ತಿಳಿಸಿ. The fuse wire has a low melting point, so when excessive current flows it melts and breaks the circuit. Diagram fuse mechanism. ಫ್ಯೂಸ್ ಮೆಕ್ಯಾನಿಸಮ್ದು ಡಯಾಗ್ರಾಮ್ ಇದೆಯಲ್ಲ ಅದೇ ಇದಕ್ಕೆ ಡಯಾಗ್ರಾಮ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನು ನೋಡಿ, ಅದನ್ನು ಡ್ರಾ ಮಾಡಿ. ಸಿ ನೆಕ್ಸ್ಟ್ 7th ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 4-5 ಸೆಂಟೆನ್ಸ್. 4 ಮಾರ್ಕ್ಸ್ ಕ್ವೆಶನ್ಸ್. ಅದರಲ್ಲಿ 55 ನೋಡಿ, ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಎ ಫ್ಯೂಸ್ ವೈರ್. ಫ್ಯೂಸ್ ವೈರ್ದು ಫಂಕ್ಷನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಇಫ್ excessive electric current flows, the fuse wire melts due to it protecting from danger. It makes the circuit an open circuit protecting the appliances. 4 marks questions ಆದರೂ ತುಂಬ ಶಾರ್ಟ್ ಆಗಿದೆ, ಈಸಿಯಾಗಿ ನೋಟ್ಸ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಸಿ ನೆಕ್ಸ್ಟ್ 56. Explain everyday devices used based on the heating effect of electricity. See 56. Electric heater, stove, iron box, geyser, etc. ನಾವು ಪ್ರತಿದಿನ ಬಳಸ್ತಕ್ಕಂತಹ ಎಲೆಕ್ಟ್ರಿಕ್ ಹೀಟರ್ಗಳದ್ದು ಡಿವೈಸಸ್ ಉಪಕರಣಗಳು ಯಾವುದು ಅಂತ ಕೇಳಿದ್ದಾರೆ. ಇನ್ನೂ ಎಷ್ಟೊಂದು ನಾವು ಬಳಸ್ತಕ್ಕಂಥದ್ದು ಬರಿಬೋದು, ನಾವು ಫ್ಯಾನ್ ಬರಿಬೋದು, ಅದೆಲ್ಲ ಬರಿಬೋದು. ನೆಕ್ಸ್ಟ್, ಪ್ರೊವೈಡ್ ಆನ್ ಎಕ್ಸ್ಪ್ಲನೇಷನ್ ಆನ್ ಎಫೆಕ್ಟ್ಸ್ caused by electric current. The 3 effects of electricity are the heating effect, magnetic effect and chemical effect. The heating effect enables heater to function. The magnetic effect powers electric bells and chemical effect is seen in electric bells. 3 effects ಅನ್ನು ಬರೆದು ಅದರ ಫಂಕ್ಷನ್ಸ್ಗಳನ್ನ ಹೇಳಿದ್ದಾರೆ. See next 58 ನೋಡಿ, why is nichrome wire used in heating device? heating device ಅಲ್ಲಿ ನೈಕ್ರೋಮ್ನ ಯಾಕೆ ಬಳಸ್ತಾರೆ? ನೀವು ಒಂದು ಕಲ್ತ್ಕೊಂಡ್ರೆ ರಿಪೀಟ್ ಅದೇ ಕ್ವಶನ್ಸ್ಗಳಿರುತ್ತೆ. 4 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನೈಕ್ರೋಮ್ ಬಗ್ಗೆ ಆಲ್ರೆಡಿ 2-3 ಟೈಮ್ ಬಂದಿದೆ ಅಲ್ಲ. ನೈಕ್ರೋಮ್ ಇಸ್ ಎ heat resistance metal with high resistance, so it is used in appliances that generate heat. ಇಷ್ಟನ್ನು ಕಲ್ತ್ಕೊಂಡ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಏನೇ ಕೇಳಿದ್ರು ಅದರಲ್ಲೇ ಸಿಗುತ್ತೆ ನಿಮಗೆ. ಸಿ ನೆಕ್ಸ್ಟ್ 8 ಮೈನ್ ನೋಡಿ, ಆನ್ಸರ್ ದ ನೆಕ್ಸ್ಟ್ ಮೈನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸ್ ಕ್ವಶನ್ಸ್. ಅದರಲ್ಲಿ ಫಸ್ಟ್ ಒನ್, ಎಕ್ಸ್ಪ್ಲೈನ್ ದ 3 ಮೇನ್ ಎಫೆಕ್ಟ್ಸ್ caused by electric current. ಎಲೆಕ್ಟ್ರಿಕ್ ಕರೆಂಟ್ ಮೇನ್ ಎಫೆಕ್ಟ್ಸ್ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ಮುಖ್ಯವಾಗಿ ಎಫೆಕ್ಟ್ ಆಗುವಂತಹ, ಪರಿಣಾಮ ಬೀರುವಂತಹ 3 ಎಫೆಕ್ಟ್ಸನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. 59. 3 ಮೇನ್ ಎಫೆಕ್ಟ್ಸ್ caused by electric current ಆರ್, ಫಸ್ಟ್ ಒನ್ ಯಾವುದು ಈಟಿಂಗ್ ಎಫೆಕ್ಟ್, ಸೆಕೆಂಡ್ ಒನ್ ಮ್ಯಾಗ್ನೆಟಿಕ್ ಎಫೆಕ್ಟ್, ಥರ್ಡ್ ಒನ್ ಕೆಮಿಕಲ್ ಎಫೆಕ್ಟ್. an example of each effect should be given. ಇದಕ್ಕೆ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ. ಈಟಿಂಗ್ ಎಫೆಕ್ಟ್ ಅಂದರೆ filament gets hot, heater ಅಲ್ಲಿ. ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂದರೆ ವೈರ್ ಬಿಕಮ್ಸ್ ಮ್ಯಾಗ್ನೆಟ್, ಎಲೆಕ್ಟ್ರೋಮ್ಯಾಗ್ನೆಟ್ ನಲ್ಲಿ. ಕೆಮಿಕಲ್ ಎಫೆಕ್ಟ್ ಅಂದರೆ ಎಲೆಕ್ಟ್ರಿಸಿಟಿ ಆಕ್ಟ್ಸ್ ಆನ್ ಎ ಸಾಲ್ಟ್ ಸೊಲ್ಯೂಷನ್, ಎಲೆಕ್ಟ್ರಿಕ್ ಬೆಲ್ ಅಲ್ಲಿ. ಇದೆಲ್ಲ ಎಕ್ಸಾಂಪಲ್ ಪ್ರತಿಯೊಂದಕ್ಕೂ ಕೊಟ್ಟಿರ್ತಕ್ಕಂಥದ್ದು. ಸಿ ನೆಕ್ಸ್ಟ್ 60th ನೋಡಿ, ಡಿಸ್ಕ್ರೈಬ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ಎ ಸಿಂಪಲ್ ಎಲೆಕ್ಟ್ರೋಮ್ಯಾಗ್ನೆಟ್. 60th, ಮೇಕಿಂಗ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟ್.
materials ಏನೇನು ಬೇಕು ಐರನ್ ರಾಡ್ ಇನ್ಸುಲೇಟೆಡ್ ಬೈ ಬ್ಯಾಟ್ರಿ ಸ್ವಿಚ್ ಪ್ರೊಸೀಜರ್ wrap the wire around the iron rod and connect the battery. The rod becomes magnetic when electricity flows. Experience it was possible to attract iron pieces and pins. Activity based answers ಇದೆ ಓಕೆನಾ ಇದಿಷ್ಟು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ಕೊಟ್ಟಿದ್ದಾರೆ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ್ಯಕ್ಟಿವಿಟಿ ಬೇಸ್ಡ್ ಆನ್ಸರ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದೆ ಅಲ್ಲಿ ನೋಡಿ ಆ್ಯಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಮೇಕ್ ಎ ಸಿಂಪಲ್ ಎಲೆಕ್ಟ್ರೋಮ್ಯಾಗ್ನೆಟ್ ರೈಟ್ ಡೌನ್ ದ ರಿಕ್ವೈರ್ಡ್ ಮೆಟೀರಿಯಲ್ಸ್ ಆ್ಯಂಡ್ ಪ್ರೊಸೀಜರ್ ಇದಕ್ಕೆ ಆನ್ಸರು ಸಿಂಪಲ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ಮೆಟೀರಿಯಲ್ ಐರನ್ ರಾಡ್ ವೈರ್ ಬ್ಯಾಟ್ರಿ ಸೇಮ್ ಇಲ್ಲಿ ಪ್ರೊಸೀಜರ್ ರ್ಯಾಪ್ ದ wire around the iron rod and connect it into the battery magnetism will be created. 62 nodi make a simple electric circuit to demonstrate the function of a fuse. ಇದಕ್ಕೇನು ಫ್ಯೂಸ್ ಡೆಮಾನ್ಸ್ಟ್ರೇಷನ್ ಯಾವ ರೀತಿ ಫ್ಯೂಸ್ ಡೆಮಾನ್ಸ್ಟ್ರೇಷನ್ ಮಾಡೋದು ಎಕ್ವಿಪ್ಮೆಂಟ್ಸ್ ಏನು ಬೇಕು ಬ್ಯಾಟ್ರಿ ಬೇಕು ಫ್ಯೂಸ್ ವೈರ್ ಬೇಕು ಬಲ್ಬ್ ವೈರ್ ಸ್ವಿಚ್ ಪ್ರೊಸೀಜರ್ ಕನೆಕ್ಟ್ ದ ಫ್ಯೂಸ್ ಇನ್ ಸೀರೀಸ್. The fuse will melt when excessive current flow. Next, numerical problems. This problems na kottidare. A fuse wire can withstand a current of only 5 ampere adu if a device uses 1150 watt of power with 230 watt volt electricity. Is this fuse ಸಫಿಷಿಯಂಟ್ ಸಾಕಾಗುತ್ತಾ ಅಂತ ಕೇಳ್ತಿದ್ದಾರೆ. ಸಿ ಪವರ್ ಎಷ್ಟಿದೆ 1150 ವ್ಯಾಟ್ ವೋಲ್ಟೇಜ್ 230 ವೋಲ್ಟೇಜ್ ಐ ಕರೆಂಟು ಪಿ ಬೈ ವಿ ಆನ್ಸರ್ಸ್ ನೋಡಿ ಇದನ್ನು ಡಿವೈಡ್ ಮಾಡಿದ್ದಾರೆ ಆಗ 5 ಆಂಪಿಯರ್ ಬರುತ್ತೆ ಆನ್ಸರ್ ಎಸ್ ದ ಫ್ಯೂಸ್ ಈಸ್ ಸಫಿಷಿಯಂಟ್ ಫ್ಯೂಸು ಸಫಿಷಿಯಂಟಾಗಿ ಸಾಕಾಗುತ್ತೆ. ಸಿ ನೆಕ್ಸ್ಟ್ 64 ಇಫ್ 2 ಆಂಪಿಯರ್ ಕರೆಂಟ್ ಫ್ಲೋಸ್ ಥ್ರೂ ಎ ನೈಕ್ರೋಮ್ ವೈರ್ with 10 ohms resistance, what is the heat produced? Heat I square RT. C64 heat I square RT formula ಹಾಕೊಂಡು 2 square into 10 into 140 joules. So answer last 65 when electricity flows from a 1.5 volt battery, a bulb uses 0.3 ampere current. How much energy does it consume in 10 seconds? Power VI energy P into T. V equals 1.5 I current 0.3 A T 10 second power VI equals to 1.5 into ಇದನ್ನು ಮಲ್ಟಿಪ್ಲೈ ಮಾಡಿದರೆ 0.45 ಬಂತು ವ್ಯಾಟು ಎನರ್ಜಿ 0.45 ಇಂಟು 10 ಮಾಡಿದ್ರೆ 4.5 ಜೌಲ್ಸು ಆನ್ಸರ್ಸ್ ಆಯಿತಾ. ಇದಿಷ್ಟು ಕಂಪ್ಲೀಟು ಎಲೆಕ್ಟ್ರಿಕ್ ಕರೆಂಟ್ ಎಫೆಕ್ಟು ಕಂಪ್ಲೀಟ್ ಎಲ್ ಬಿ ಎ ನೋಟ್ಸು. ಇದನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಯಾರು ಸಿ ಟಿ 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 ಅದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ರು ಅವ್ರಿಗೂ ಸಹ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ. ಇದರ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಬರುತ್ತೆ ಓಕೆನಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು.